ಈ ಥರ ಸಿಂಪಲ್ ಡಿಸೈನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಇನ್ನೌಟ್ ಮಾಡಿಬಿಟ್ಟು ಲೇಸ್ ಕೊಡಬೇಕು. ಸಿಂಪಲಾಗಿ ಲೇಸ್ ಕೊಡೋಣ. ಸ್ಟೋನ್ ಲೇಸ್ ಅದು 2 ಲೇಯರಲ್ಲಿ ಸ್ಟೋನ್ ಲೇಸ್ ಸ್ಟಿಚ್ ಮಾಡುವಂಥದ್ದು. ಇದಿದೆ. ಇದನ್ನು ಮಾಮೂಲಿ ಬ್ಲೌಸ್ ಪೀಸ್ ಇಟ್ಕೊಳ್ಳೋಣ. ಇನ್ನೌಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಈಸಿಯಾಗಿ ಲೇಸ್ ಕೊಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಬಿಗಿನರ್ಸ್ಗಂತೂ ಬೇಗನೆ ಸ್ಟಿಚಿಂಗ್ ಮಾಡುವಂಥ ಡಿಸೈನ್ ಇದು. ಬಿಗಿನರ್ಸ್ ಈಸಿಯಾಗಿ ಸ್ಟಿಚ್ ಮಾಡಬಹುದು. ನೋಡಿ, ಈ ರೀತಿ ಇಟ್ಕೊಂಡು ನೀಟಾಗಿ ರಫ್ ಮಾಡಿ ಮತ್ತು ಸ್ಟಿಚ್ ಮಾಡ್ಕೊಬೇಕು. ಅದು ಹೇಗೆ ಈ ಶೇಪು ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಇದು ಮ್ಯಾಚ್ ಹಾಕ್ಕೋಬೇಕು ಕ್ರಾಸಲ್ಲೆಲ್ಲ. ಈಗ ತೆಗೆದ್ಬಿಟ್ಟು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಬಿಡಿ. ಯಾವಾಗ ನೀವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಲೇಸ್ ಹಚ್ಚೋಕ್ಕೂ ಚೆನ್ನಾಗಿರುತ್ತೆ. ಓಕೆನಾ? ಆಯಿತು. ಮತ್ತು ಇವಾಗ ಈ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕಿಬಿಡಿ. ಸಿಂಪಲ್ ಆಗಿರುವಂಥ ಡಿಸೈನ್ಸ್ ಇವೆಲ್ಲ.
ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿ ಡಿಸೈನು. ಈ ರೀತಿ ಇದೆ. ಡಾಟ್ ಹಿಡ್ಬಿಡೋಣ. ಯಾವಾಗಲೂ ಅಷ್ಟೇ ಶೋಲ್ಡ್ರ್ ಮಧ್ಯೆ ಬರಲಿ ಡಾಟು. ಅವಾಗ ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಹಿಂದ್ಗಡೆ ಸುಕ್ಕು ಲೂಸು ಆ ಥರ ಎಲ್ಲ ಬರೋಲ್ಲ. ರೆಡಿ ಆಯಿತು. ಈ ರೀತಿ ನನಗೆ 60 ರೂಪೀಸ್. ನಾನು ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿರೋದು. ಹೋಲ್ಸೇಲ್ ಸ್ವಲ್ಪ ಕಡಿಮೆ ಬೀಳುತ್ತೆ. ಆಮೇಲೆ ಒಂದು ಸೀಟ್ ದೊಡ್ಡದು ಬರುತ್ತೆ. ಆಮೇಲೆ ಲೆಂತ್ ಉದ್ದ ಇರುತ್ತೆ. ತಂದು ಇಟ್ಕೊಂಡ್ಬಿಟ್ರೆ ಬೇಕಾದ್ರೆ ಈ ಥರ ರೆಡಿಮೇಡ್ಗೆ ಅಂದರೆ ಸ್ಟಿಚ್ ಮಾಡೋದು ಕೈಯಲ್ಲಿ ಏನು ಮಾಡೋಂಗಿಲ್ಲ. ಮಾಮೂಲಿ ಸ್ಟಿಚ್ ಮಾಡೋದ್ರಿಂದ ಆರಾಮಾಗಿ ಹಾಕೋಬೋದು. ಇದರಲ್ಲಿ 2 ಲೇಯರು 4 ಲೇಯರು ಆ ಥರ ಹಾಕೋಬೋದು. ನೀವು ಡ್ರೆಸ್ಸಿಗೆ ಬೇಕಾದ್ರೆ ಇನ್ನೂ ದೊಡ್ಡದಾಗಿ ಹಾಕೋಬೋದು. ಚೆನ್ನಾಗಿರುತ್ತೆ. ಒಂಥರ ಸ್ಟೋನ್ದಾಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಹಾಕ್ಕೊಳ್ಳೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅವರು ನೆನೆ ಅದಕ್ಕೇ ಕಸ್ಟಮರ್ ನೋಡಿ ಕೊನೆಗೆ ನಾನು ಇದು ಹಾಕಿ ಗ್ರ್ಯಾಂಡಾಗಿ ಬರುತ್ತೆ ಅಂತ ಹೇಳಿದೆ. ಓಕೆ ಅಂದರು. ಈಗ ಬೇರೆ ಲೇಸ್ ಎಲ್ಲ ಬೇಡ ಅಂದರು. ಆಮೇಲೆ ಈ ಥರ ಬೀಡ್ಸ್ ಹಾಕ್ಕೊಳ್ಳಿ, ಅದರಲ್ಲಿ ಬಾರ್ಡ್ರ್ ಬಂದಿದೆ ಬೀಡ್ಸು, ಅದಕ್ಕೆ ಆ ಥರದ್ದೇ. ಈ ಕಡೆ ಮಧ್ಯದಿಂದ ಕೊಡ್ತೀನಿ, ಯಾಕೆಂದರೆ ಇಲ್ಲಿಂದ ಕೊಟ್ಟರೆ ಈ ಕಡೆಯಿಂದ ಜಾಯಿಂಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಓಕೆನಾ? ಈ ಥರ ಇಟ್ಕೊಂಡು ಈ ರೀತಿ ಅಂದರೆ ಸೂಜಿ ಸ್ಟಿಚ್ ಮಾಡೋ ಹುಷಾರಾಗಿ ಸ್ಟಿಚ್ ಮಾಡಿ. ಅದು ಮುದ್ದೆಗೆ ಏನಾದ್ರು ಬಿದ್ದರೆ ಸೂಜಿ ಡಮಾರ್ ಆಗುತ್ತೆ. ಓಕೆನಾ? ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ತೀವಿ. ದೊಡ್ಡೊಳಗೆ ಹಾಕ್ಕೊಳ್ಳಿ. ಅದು ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೆ ಅದು ಅಲ್ಲಿವರೆಗೂ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಏನಾಗುತ್ತೆ, ಅದು ಬೀಡ್ಸ್ ಮೇಲೆ ಬಿದ್ದರೆ ಸೂಜಿ ಮುರಿದೋಗುತ್ತೆ. ಓಕೆನಾ? ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿ. ಇದು ಸಿಂಗಲ್ ಫ್ರೂಟ್ ಹಾಲು ಆಗೋಲ್ಲ. ಇದು ಏನಿದ್ರು ಮಧ್ಯಕ್ಕೆ ಹಾಕ್ಬೇಕಾಗಿರೋದ್ರಿಂದ ಏನು ತೊಂದರೆ ಇಲ್ಲ. ಆದರೆ ನಿಧಾನಕ್ಕೆ ಮಾಡಿ ಅಷ್ಟೇ. ಅಂದರೆ ದೊಡ್ಡೊಳಗೆ ಹಾಕ್ಕೊಳ್ಳಿ. ಅದು ಬೀಡ್ಸು ಓಪನ್ ಇರುತ್ತಲ್ಲ ಸ್ಟಿಚ್ಚು. ಇವಾಗ ಈ ಹೋಲ್ಗೂ ಒಂದೊಂದು ಸ್ಟಿಚ್ ಬಿಡಬೇಕು. ಆ ಥರ ಇದ್ದರೆ ಈಸಿಯಾಗುತ್ತೆ. ಬೀಡ್ಸ್ ಮೇಲೆ ಬಿಡೋಲ್ಲ ಅವು ಸ್ಟಿಚ್ಚು. ಈಸಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ದೊಡ್ಡೊಳಗೆ ಹಾಕೊಂಡ್ಬಿಟ್ಟು ಮಾಡಿ ಮಧ್ಯೆ ಕರೆಕ್ಟಾಗಿ ಬಂದರೆ ಹೋಲ್ ಕರೆಕ್ಟಾಗಿರುತ್ತಲ್ಲ, ಅವಾಗ ನಮಗೇನು ಡಿಸ್ಟರ್ಬ್ ಆಗೋಲ್ಲ. ಇಲ್ಲ ಅಂದರೆ ಸೂಜಿ ಮುರಿದೋಗುತ್ತೆ. ಆ ಕಡೆ ಈ ಕಡೆ ಸೊಟ್ಟ ಹೋದ್ರೆ ಸ್ಟಿಚ್ಚು ಅವಾಗೇನಾಗುತ್ತೆ, ಅದ್ರ ಮೇಲೆ ಬಿದ್ದು ಸ್ಟಿಚ್ಚು ಸೂಜಿ ಮುರಿದೋಗುತ್ತೆ. ಓಕೆನಾ? ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡಿ. ನಿಧಾನ ಆದರೂ ಪರವಾಗಿಲ್ಲ, ಸ್ಟಿಚ್ ಮಾಡೋಕೆ ಹುಷಾರು. ಸೂಜಿ ಮುರಿದೋಗುತ್ತೆ. ಓಕೆನಾ? ಸೂಜಿ ಮುರಿದೋದ್ರೂ ಪರವಾಗಿಲ್ಲ, ಅದೊಂಚೂರು ಆ ಕಡೆ ಈ ಕಡೆ ಆದರೆ ಮತ್ತೆ ಟೆನ್ಷನ್ ಅಡ್ಜಸ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ. ಓಕೆನಾ? ನೋಡಿ ಈ ರೀತಿ ಬಂತು. ಇವಾಗ ನಾನು ಈ ಕಡೆಯಿಂದ ಇದನ್ನು ಸ್ಟಿಚ್ ಮಾಡ್ತೀನಿ. ಇದನ್ನು ತಗೊಂಡೋಗಿ ಆಮೇಲೆ ಅದಕ್ಕೆ ಎಂಡ್ ಮಾಡೋಣ. ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ತೀನಿ. ನಿಧಾನಕ್ಕೆ ಮಾಡಿದ್ರೆ ಏನಿಲ್ಲ, ಆಗುತ್ತೆ. ಅದೇ ಸ್ವಲ್ಪ ನಿಧಾನಕ್ಕೆ ಮಾಡಿ, ತೊಂದರೆ ಏನಿಲ್ಲ. ಇದು ಕ್ರಾಸಲ್ಲಿ ಸ್ವಲ್ಪ ಲೂಸ್ ಬಿಡಿ, ಎಳೆಯಕ್ಕೆ ಹೋಗ್ಬಿಡಿ. ಒಂಥರ ಹಿಂಗೆ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಹಿಂಗೆ ಲೂಸ್ ಕೊಟ್ಟರೆ ನೋಡಿ ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ಇನ್ನೂ ಒಂಥರ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಸ್ವಲ್ಪ ಎಷ್ಟು ಲೂಸ್ ಆಗುತ್ತೆ ಅಷ್ಟು ಲೂಸ್ ಕೊಟ್ಟು ಸ್ಟಿಚ್ ಮಾಡಿ. ಲೂಸ್ ಬಂದ್ಬಿಟ್ಟು ಇದು ಮಾಡೋಕ್ಕೆ ಹೋಗ್ಬೇಡಿ, ಸೂಜಿ ಮುರಿದೋಗ್ಬಿಡುತ್ತೆ. ಹುಷಾರು ಸ್ಟಿಚಿಂಗ್ ಮಾಡಬೇಕಾದ್ರೆ. ಇಲ್ಲಿಗೆ ಎಲ್ಲಿ ಎಂಡ್ ಆಗುತ್ತೆ ಅದನ್ನು ನೋಡಿಕೊಂಡು ಕಟ್ ಮಾಡಿ. ಓಕೆನಾ? ಸರಿ, ಇಷ್ಟು ತಗೊಂಡು ಸಖತ್ತಾಗಿ ಜಾಯಿಂಟಿಂಗ್ ಆಯ್ತಲ್ಲ, ಇಷ್ಟೇ. ಈ ರೀತಿ ಡಿಸೈನ್ ಸಖತ್ತಾಗಿ ಬಂದಿದೆಯಲ್ಲ, ಇಷ್ಟೇನೇ ಇದು ಡಿಸೈನ್. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಇದು ಫ್ರಂಟಿಗೆ ಕೊಡ್ತೀನಿ. ನೀವು ಆರಾಮಾಗಿ ಲೇಸ್ ಕೊಟ್ಬಿಟ್ರೆ, ಲೇಸು ಸ್ಟೋನ್ ಲೇಸ್ ಎಲ್ಲ ಕೊಟ್ಟರೆ ಸಖತ್ತಾಗಿರುತ್ತೆ. ಓಕೆನಾ ಫ್ರೆಂಡ್ಸ್?